ನಮಸ್ಕಾರ ಸ್ನೇಹಿತರೆ, ನಾನು ಮಾರುತಿ ಬಂಡಗೋಳ. ನೀವು ನೋಡ್ತಾ ಇರೋದು 24. ನಮಸ್ಕಾರ ಸರ್, 24ಗೆ ಸ್ವಾಗತ. ಸರ್, ಇವತ್ತು ನಿಮ್ಮೊಂದಿಗೆ ಬಂದದ್ದು ಉದ್ದೇಶ ಏನಂದರೆ ಸರ್, ಈಗ ಆಲ್ರೆಡಿ ನಿಮಗೆ ಗೊತ್ತಿದ್ದ ವಿಷಯ, ನಮ್ಮ ಬೆಳಗಾವದಲ್ಲಿ ಎಷ್ಟು ಒಂದು ಅಭಿವೃದ್ಧಿ ಬಗ್ಗೆಯೂ ಒಳ್ಳೆಯ ಕೆಲಸಗಳನ್ನು ಯಾವ ರೀತಿ ಆಗ್ತಾರೆ ಅಂತ ಜನ ನೋಡ್ತಾ ಇದ್ದಾರೆ. ಅದರಲ್ಲಿಯೂ ಮುಖ್ಯವಾಗಿ ನೀವು ಭಾಳ ಒಂದು ಹಿರಿಯ ರಾಜಕಾರಣಿ, ಮುತ್ಸದ್ದಿ ರಾಜಕಾರಣಿ ಇದರ ಬಗ್ಗೆ ನಿಮ್ಮನ್ನೇ ಕೇಳೋಣ ಅಂತ ಬಂದಿದೆ. ಮುಖ್ಯವಾಗಿ ಸರ್, ನಮ್ಮ ಹಿಡಕಲ್ ಡ್ಯಾಮ್ ನೀರು ಅಂದರೆ ನನ್ನ ಜನ ಕೇಳ್ತಾ ಇದ್ದಾರೆ ಏನಂದರೆ, ಈಗ ಕರಗಾವಳಿ ಲಿಫ್ಟ್ ಇರಿಗೇಷನು ಭಾಳ ದಿವಸದಿಂದ ನೆನಗುದ್ಲಿಗೆ ಬಿದ್ದಿದೆ ಸರ್. ಅದು ನೀರು ಬಿಟ್ಟಿಲ್ಲೂ 40-45 ವರ್ಷದಿಂದ. ನಮ್ಮ ಜನ ಏನಂತ ಇದ್ದಾರೆ, ಅಲ್ಲಿಂದ ಹಿಡಕಲ್ ಡ್ಯಾಮ್ದ 15 ಕಿಲೋಮೀಟ್ರ್ವರೆಗೆ ನೀರು ಬರ್ತಾ ಇಲ್ಲ, ಆದರೆ ಹಿಡಕಲ್ ಡ್ಯಾಮ್ದಾಗ ಧಾರವಾಡಕ್ಕೆ ನೀರು ಒಯ್ತಾ ಇದ್ದಾರೆ. ಏನಿದು, ನಿಮ್ಮ ಮೀಡಿಯಾದವ್ರು ಯಾಕೆ ಗಪ್ ಕೂತಿದ್ದಾರೆ ಅಂತ ನಮ್ಗೆ ಕೇಳ್ತಾ ಇದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನೋಡಿ, ಇದಕ್ಕಿಂತ ಮುಂಚೆ ಕೂಡ ಪತ್ರಿಕೆಯಲ್ಲಿ ಬಂದಿತ್ತು ಏನು ಅಂದರೆ, ಬೆಳಗಾವಿನ ಘಟಪ್ರವಾಹದ ನೀರು, ಹಿಡಕಲ್ ಡ್ಯಾಮದ ನೀರು ಧಾರವಾಡದ ಉದ್ಯೋಗ ಕ್ಷೇತ್ರಕ್ಕೆ ಅಂತ. ಆವಾಗ ನಾನು ಖಡಾಖಂಡಿತವಾಗಿ ದಿಲ್ಲಿಯಲ್ಲಿದ್ದೆ. ಅದರಿಂದ ನಾನು ಪ್ರೆಸ್ನಲ್ಲಿ ಕರೆದು ಅದನ್ನು ವಿರೋಧ ಮಾಡಿದ್ದೆ. ಪಾಲಕ ಮಂತ್ರಿಗಳಾದಂಥ ಸತೀಶ್ ಜಾರಕಿಹೊಳಿ ಕೂಡ ನಾವು ನೀರು ಬಿಡಲ್ಲ ಅಂಥೇಳಿ ಪತ್ರಿಕೆ ಮೂಲಕ ಹೇಳಿದ್ದನ್ನು ಕೇಳಿದ್ದೆ. ಈಗ ಮತ್ತೆ ಅದರದ್ದು ಬಗ್ಗೆ ಚರ್ಚೆ ಮತ್ತು ಅದನ್ನು ಮಾಡುವಂಥ ವಿಚಾರ ಬಂದಾಗ ನನಗೆ ಭಾಳ ಕೆಟ್ಟ ಅನ್ನಿಸ್ತದೆ. ಬೆಳಗಾವದ ಜನತೆ ಏನು ಮಾಡ್ತಾ ಇದೆ? ಬೆಳಗಾವದ ನೀರನ್ನು ನಾವು ಧಾರವಾಡಕ್ಕೆ ಕೊಡ್ಲಿಕ್ಕೆ, ಬೆಳಗಾವಕ್ಕೆ ಬೇಕಾದಂಥ ನೀರನ್ನು ಬೆಳಗಾವಕ್ಕೆ ಉಪಯೋಗ ಮಾಡ್ಕೊಳ್ಬೇಕು. ಜೊತೆಗೆ ನೀವೇ ಪ್ರಶ್ನೆ ಕೇಳಿದಿರಿ, 15 ಕಿಲೋಮೀಟರ್ ದೂರ ಇರುವಂಥ ಹಿಡಕಲ್ ಡ್ಯಾಮ್ನಲ್ಲಿ ಕರಗಾವಿದ್ದು ಯಾತ ನೀರಾವರಿ ಎಷ್ಟು ವರ್ಷಗಳಿಂದ ಬಿದ್ದಿದೆ, ನಾವು ಸಣ್ಣವರಿದ್ದಾಗಿನಿಂದ ಕೇಳ್ತಾ ಇದ್ದೀವಿ ಅಂತ. ಆ ಜನರೆಲ್ಲ ಏನು ಮಾಡ್ತಾ ಇದ್ದಾರೆ? ಅವರೆಲ್ಲರೂ ಜಾಗೃತ ಆಗಬೇಕು. ನಮ್ಮ ಒಂದು ಹನಿ ನೀರು ಕೂಡ ನಾವು ಬೇರೆ ಜಿಲ್ಲೆಗೆ ಕೊಡುವಂಥ ಜವಾಬ್ದಾರಿಯನ್ನು ವಿರೋಧ ಮಾಡಬೇಕು. ಇದು ನಮ್ಮ ಜವಾಬ್ದಾರಿ ಇದೆ, ನಮ್ಮ ನೀರನ್ನು ಸಂರಕ್ಷಣೆ ಮಾಡೋದು. ಜೊತೆಗೆ ಬೇರೆಯವರಿಗೆ ಕೊಡಬಾರ್ದು ಅಂತಿಲ್ಲ. ಕುಡಿಯುವ ನೀರನ್ನು ನಾವು ಭಾಳ ಉದಾರ ಜನದಿದ್ವಿ, ನಾವೆಲ್ಲರನ್ನು ಕೊಡುವ, ಆದರೆ ನೀರಿಲ್ಲದವ್ರಿಗೆ ಕೊಡುವ ಒಂದು ಭಾಗ. ಎರಡನೇದು, ಇದಕ್ಕಿಂತ ಮುಂಚೆ ಬರೀ ನಾನು ನೀರು ಕುಡಬೇಡಿ ಅಂತ ಹೇಳಿರಲಿಲ್ಲ, ಒಂದು ಅವರಿಗೆ ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ನಾನು ಸೂಚನೆ ಮಾಡಿದ್ದೆ. ಏನು ಅಂದರೆ STP ಪ್ಲ್ಯಾಂಟು. ಬೆಳಗಾವದಲ್ಲಿ ಈಗಾಗಲೇ STP ಪ್ಲ್ಯಾಂಟದ ಎಸ್ಟಿಮೇಟ್ ಆಗಿದೆ. ಆ ಹಣ ಕೂಡ ಸ್ವಲ್ಪ ವಿನಿಯೋಗ ಆಗಿದೆ, ಇನ್ನೂ ಹಣನೂ ಅದರದ ಬಗ್ಗೆ ಇದೆ. ಆ ನೀರನ್ನು ಅದನ್ನು ನಾವು ತೆಗೆದಾಗ ನಾವು ಎಲ್ಲಿ ಧಾರವಾಡಕ್ಕೆ ಕೊಡಲಿ, ನಮ್ಮ ಉದ್ಯೋಗ ಕ್ಷೇತ್ರಕ್ಕೆ ಕೊಡಲಿ, ಕೊಟ್ಟು ಇನ್ನೂ ಹೆಚ್ಚು ನೀರು ಉಳಿಯುವಂಥ ಪರಿಸ್ಥಿತಿ ಆ STP ಕ್ಷೇತ್ರದಿಂದ ಆಗ್ತದೆ. ಇಷ್ಟೆಲ್ಲ ಗೊತ್ತಿದ್ದು ಕೂಡ ಹಿಡಕಲ್ಲದ ನೇರ ನೀರನ್ನು ಅಲ್ಲಿ ಕೊಡ್ತೀವಿ ಅಂದರೆ ಇದು ಅಕ್ಷಮ್ಯ ಅಪರಾಧ. ಇದರಿಂದ ಬೆಳಗಾವಿ ಜನತೆ ಜಾಗೃತ ಆಗಬೇಕು, ಜಿಲ್ಲೆಯ ಜನತೆ ಜಾಗೃತ ಆಗಬೇಕು. ಒಟ್ಟೊಟ್ಟಿಗಿದ ಹೋರಾಟಕ್ಕೆ ನಾವು ರೈತರಾಗಲಿ, ನಾವಾಗಲಿ, ನಾವು ಎಲ್ಲ ಮೀಡಿಯಾದವರಾಗಲಿ ಎಲ್ಲರೂ ಇದ್ರ ಬಗ್ಗೆ ಚಿಂತನೆ ಮಾಡಿ ವಿರೋಧ ಮಾಡಲೇಬೇಕಾಗ್ತದೆ. ಆ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಅದಕ್ಕೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು, ಸಂಬಂಧಪಟ್ಟವರು ಎಚ್ಚೆತ್ತುಕೊಳ್ಬೇಕು. ಬೆಳಗಾವದ ಬಗ್ಗೆ ಚಿಂತನೆಯನ್ನು ಮಾಡಬೇಕು, ಬೆಳಗಾವದ ನೀರಿನ ಬಗ್ಗೆ ಚಿಂತನೆ ಮಾಡಬೇಕು. ಹತ್ತಿರ ಇರುವಂಥ ನೀರಾವರಿಗಳನ್ನು ಅದನ್ನು ಪೂರ್ತಿ ಮಾಡಬೇಕು. ಎಷ್ಟು ವರ್ಷದಿಂದ ನೆನಗುದಿ ಬಿದ್ದಂಥ ಕರಗಾವ ಯೋಜನೆಯನ್ನು ಕೂಡ ಪೂರ್ತಿ ಮಾಡಬೇಕು. ಇಂಥವು ಅನೇಕ ಯೋಜನೆಗಳಿದ್ದಾವೆ. ಲೆಫ್ಟ್ ಬ್ಯಾಂಕ್ ಇದೆ, ರೈಟ್ ಬ್ಯಾಂಕ್ ಇದೆ, ಇಲ್ಲಿ ನೀರು ಹೋಗಲ್ಲ, ಟೇಲ್ ಎಂಡಿಗೆ ನೀರು ಹೋಗಲ್ಲ. ಇಂಥ ಸಮಸ್ಯೆ ಇದ್ದಾಗ ನೀವು ಧಾರವಾಡಕ್ಕೆ ನೀರು ಕೊಡ್ತೀನಿ, ಆ ಪೈಪ್ಲೈನ್ ರೆಡಿ ಮಾಡೀನಿ ಅಂದರೆ ಇದು ಅಕ್ಷಮ್ಯ ಅಪರಾಧ. ಬೆಳಗಾವದ ಜನತೆ ಭಾಳ ಬೇಗ ಜಾಗೃತ ಆಗ್ರಿ. ಇದೇ ರೀತಿ ಪ್ರತಿಯೊಂದು ಜಿಲ್ಲೆಯಿಂದ ನಾವು ಕೊಡ್ತಾ ಹೋದರೆ, ಇವತ್ತು ಯಾವುದು ನಾವು ಕೊಟ್ಟಿಲ್ಲ, ಇಲ್ಲಿ ಪಾರ್ಲಿಮೆಂಟು ಕೂಡ ಹುಬ್ಬಳ್ಳಿಯವರು ಬಂದಾಗಿದ್ದಾರೆ. ಹೀಗಿರುವಾಗ ಇದೆಲ್ಲ ಕೊಟ್ಟಿವೆಲ್ಲ, ಕೊಡ್ತಾನೆ ಹೋದರೆ ಹಾಗೆ ನಾವು ರಾಜ್ಯದ ಜನತೆ, ಬೆಳಗಾವಿ ಜನತೆ ಸ್ವಲ್ಪ ಜಾಗೃತ ಆಗ್ರಿ ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ. ನಾನಂತೂ ಈ ವ್ಯವಸ್ಥೆಗೆ ಖಡಾಖಂಡಿತವಾಗಿ ವಿರೋಧ ಮಾಡ್ತೀನಿ. ಧಾರವಾಡಕ್ಕೆ ನೀರು ಹೋಗಬೇಕಾದ್ರೆ ನಮ್ಮ MP ಅವ್ರಿಗೂ ಇದಕ್ಕೇನೋ ಸೂತ್ರಧಾರಿಗಳು ಅಂತ ಅನ್ನೋ ವಿಚಾರ. ಬಟ್ ಇವರು ಬೆಳಗಾವಿ MP ಆಗೋದ್ರಿಂದ ಬೆಳಗಾವದಲ್ಲಿ ಯಾವ ಸ್ಥಿತಿ ಉದ್ಭವಿಸಿದೆ ಅನ್ನೋದು ಅವರು ತಿಳ್ಬೇಕಲ್ಲ. ಜನರಿಗೆ ಏನು ಉತ್ತರ ಕೊಡ್ತಾರೆ ಅವರು? ಇಲ್ಲ, ಬೆಳಗಾವಿ MP ಅವರು ಇದ್ರ ಬಗ್ಗೆ ಮಾತಾಡಿದಾರಂತ ನನಗೇನು ಗೊತ್ತಿಲ್ಲ. ಆದರೆ ಬೆಳಗಾವಿ MP ಅವರು ಜಗದೀಶ್ ಶೆಟ್ಟರು ನನ್ನ ಆತ್ಮೀಯ ಮಿತ್ರರೇ ಇದ್ದಾರೆ. ಅವರು ನಾವು ಕೂಡಿ ಸುಮಾರು ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲಸ ಮಾಡಿದ್ದೀವಿ. ಆದರೆ ಈಗ ಅವರು ಇದ್ರ ಬಗ್ಗೆ ಅವರು ಕೂಡ ಸ್ಪಷ್ಟವಾಗಿ ಮೀಡಿಯಾ ಮುಂದೆ ಹೇಳಬೇಕು, ನಾನು ಧಾರವಾಡದ ಪರವಾಗಿ ಇಲ್ಲ ಅಂತ. ಕಾರಣ ಅವ್ರ ಮೇಲೆ ಸಂಶಯ ಬರುವಂಥ ವಾತಾವರಣ ನಿರ್ಮಾಣ ಆಗಿದೆ. ನಿಮ್ಮ ಪ್ರಶ್ನೆ ಹಾಗೇ ಇದೆ. ನೀವು ಕೂಡ ಮೀಡಿಯಾದವರು ಜಗದೀಶ್ ಶೆಟ್ಟರ್ ಮೇಲೆ ಅಪವಾದ ಮಾಡ್ತಾ ಇದ್ದೀರಿ. ಆದರೆ ಅಪವಾದಕ್ಕೆ ಅವರೇನು ಸಂಬಂಧ ಇಲ್ಲ. ಅವರು ಇನ್ನೂ ಈ ವಿಷಯ ಬಗ್ಗೆ ಹೇಳಿಲ್ಲ ಯಾರಿಗೂ, ಮತ್ತು ಧಾರವಾಡದ ಪರವಾಗಿದ್ದಾರೆ ಅಂತ ನನಗೇನು ಅನಿಸಲ್ಲ. ಹಾಗೇ ನಿಮಗೆ ಅನಿಸ್ತಿದ್ರೆ ನೀವು ನೇರವಾಗಿ ಅವರನ್ನೇ ಕೇಳಿ ಕ್ಲಾರಿಫಿಕೇಶನ್ ತಗೊಳ್ಳಿ. ಬೆಳಗಾವದಲ್ಲಿ ಆದ್ರೂ ಸರಿ, ಎಂದೂ ಆಗಬೇಕಾಗಿದ್ದ ರಿಂಗ್ ರೋಡು ಇನ್ನೂವರೆಗೆ ಅದು ಕನಸಾಗಿನೂ ಉಳಿದಿದೆ. ನೋಡಿ, ನಾನು ದಿಲ್ಲಿ ವಿಶೇಷ ಪ್ರತಿನಿಧಿ ಇದ್ದಾಗ ಬೆಳಗಾವಿಗೆ ಸುರೇಶ್ ಅಂಗಡಿಯವರು ನಾನಾಗಲಿ ಬೆಳಗಾವದ ರಿಂಗ್ ರೋಡ್ ಬಗ್ಗೆ ಪ್ರಯತ್ನ ಮಾಡಿದ್ವಿ. ಅದೇ ರೀತಿ ರಾಷ್ಟ್ರೀಯ ಹೆದ್ದಾರಿ ಯೋಜನೆ ಅನ್ವಯ
ಬೆಳಗಾವಕ್ಕೆ 4,500 ಕೋಟಿ ರೂಪಾಯಿ ರಿಂಗ್ ರೋಡನ್ನು ಗಡ್ಕರಿ ಅವ್ರಿಗೆ ಭೇಟಿಯಾದಾಗ ಅವರು ಸ್ಯಾಂಕ್ಷನ್ ಮಾಡಿದ್ದಾರೆ. ಅದು ಇನ್ನೂ ಪ್ರಾರಂಭ ಆಗಬೇಕಾಗಿದೆ. ಒಂದು ದೊಡ್ಡ ಪ್ರಮಾಣದ ನ್ಯಾಷನಲ್ ಹೈವೇ ರಿಂಗ್ ರೋಡ್ ಬೆಳಗಾವಿಗೆ ಆಗೇ ಆಗ್ತದೆ. ಅದು ಕಲ್ಕಮದಿಂದ ಪ್ರಾರಂಭ ಆಗ್ತದೆ ಅಂತ ನನಗೆ ಗೊತ್ತಿದ್ದ ಮಟ್ಟಿಗೆ ಅದನ್ನು ನಾನೇ ಅದರ ಪೇಪರ್ಸು ಡಾಕ್ಯುಮೆಂಟ್ಸು ಎಲ್ಲ ಎಕ್ಸ್ಪರ್ಟೈಸೇಷನ್ ತೊಗೊಂಡೋಗಿ ನಾನು ಅಲ್ಲಿ ಸಬ್ಮಿಟ್ ಮಾಡಿದ್ದೆ. ಇನ್ನು ಬೆಳಗಾವದಲ್ಲಿ ಮಚ್ಚೆ ಬೈಪಾಸ್ ಇದೆ, ಅದು ಪೂರ್ಣ ಆಗ್ತಾ ಇದೆ. ಜಗದೀಶ್ ಶೆಟ್ಟರು ಮಾನ್ಯ ಪಾರ್ಲಿಮೆಂಟ್ ಸದಸ್ಯರು ಹೇಳಿದ್ದಾರೆ ಅದು ಮಚ್ಚೆದು ನಾವು ಬೈಪಾಸನ್ನು ಪೂರ್ಣ ಮಾಡ್ತೀವಿ ಅಂತ. ಮತ್ತು ರೈಲ್ವೆ ಆಗ್ತಾ ಇದೆ, ರೈಲ್ವೆದು ಕೂಡ ಕಿತ್ತೂರು ಮಾರ್ಗವಾಗಿ ಧಾರವಾಡ ಕನೆಕ್ಷನ್ ಆಗ್ತಾ ಇದೆ. ಅಭಿವೃದ್ಧಿ ಪರವಾಗಿ ಕೆಲಸಗಳು ನಡೆದಿದ್ದಾವೆ. ರಿಂಗ್ ರೋಡ್ ಕೂಡ ನ್ಯಾಷನಲ್ ಹೈವೇಯಿಂದ ಆಗ್ತದೆ. ಅದು ತಕ್ಷಣ ಅಂತ ನನಗೆ ಹೇಳೋಕ್ಕಾಗಲ್ಲ, ಬಟ್ ಅದನ್ನು ಆಲ್ರೆಡಿ 4,500 ಕೋಟಿ ರೂಪಾಯಿ ಅದನ್ನು ಆಲ್ರೆಡಿ ಸಂಬಂಧಪಟ್ಟಂಥ ನ್ಯಾಷನಲ್ ಹೈವೇ ಮಂತ್ರಿಗಳು ಸ್ಯಾಂಕ್ಷನ್ ಮಾಡಿದ್ದಾರೆ. ಬೆಳಗಾವಿಗೆ ರಿಂಗ್ ರೋಡ್ ಆಗಿದೆ. ಇನ್ನು ಮುಂದೆ ಅದು ಬೇಗ ಇದ್ದಂಥ ಸಂಬಂಧಪಟ್ಟಂಥ ಸಂಸದರಾಗಲಿ ಇಲ್ಲಿಯ ಸರ್ಕಾರ ಆಗಲಿ ಅದನ್ನು ಮುಂದುವರಿಸಿಕೊಂಡು ಬೇಗ ತಂದು ಕೆಲಸ ಪ್ರಾರಂಭ ಮಾಡಬೇಕು ಅಂತ ನಾನು ಅವರನ್ನು ಕೇಳ್ಕೊಳ್ತೀನಿ. ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದಗಳು ನಿಮಗೆ ಈ ಒಂದು ಕೆಲವೊಂದು ವಿಷಯಗಳು ಹಂಚಿಕೊಂಡಿದ್ದಕ್ಕಾಗಿ. ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂಬುದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಂ, ಬೆಲ್ ಬಟನ್ ಒತ್ತೋದು ಮರಿಬೇಡಿ, ಏಕೆಂದರೆ ನಮ್ಮ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ತಲುಪಬೇಕು. ಸದಾ ನೋಡ್ತಾ ಇರಿ 24. ನಮಸ್ಕಾರ.